ಅಲೆನ್ ನಡೆಸಿದಂತಹ ಭೀಕರ ಸಂಚು ಏನು ಅನ್ನೋದು ಇದೀಗ ಬಯಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಿರೋದು ಅನ್ನುವಂಥ ವಿಚಾರ ಇದೀಗ ಬಹಿರಂಗವಾಗಿದೆ. ದಾಳಿಗೂ ಮುಂಚೆಯೇ ಕುಟುಂಬಕ್ಕೆ ಆತ ಬರೆದಿದ್ದಂಥ ಪತ್ರ ರವಾನೆಯಾಗಿದೆ. ದಾಳಿ ನಡೆಸುವ 10 ನಿಮಿಷಗಳ ಮೊದಲ ಒಂದು ಪತ್ರವನ್ನ ಬರೆದಿರ್ತಾನೆ. ಅಂದ್ರೆ ಆತ ಏನು ಅಟ್ಯಾಕ್ ಮಾಡ್ತಾನೆ ಅದಕ್ಕೂ ಮುನ್ನ 10 ನಿಮಿಷಗಳ ಮೊದಲು ಒಂದು ಲೆಟರ್ ಅನ್ನ ಬರೆದಿರ್ತಾನೆ. ತನ್ನ ಕುಟುಂಬದವರಿಗೆ ಟ್ರಂಪ್ ವಿರೋಧಿ ಪ್ರಣಾಳಿಕೆಯನ್ನ ಆತ ಬರೆದಿರ್ತಾನೆ. ಅಲೆನ್ ಸಹೋದರನಿಂದಲೇ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ಅಂದ್ರೆ ಆತ ಯಾವಾಗ ಈ ಪತ್ರವನ್ನ ಬರೀತಾನೆ ಆ ಲೆಟರ್ ತನ್ನ ಸಹೋದರನಿಗೆ ತಿಳಿದು ಬರುತ್ತೆ. ಸಹೋದರ ಪೊಲೀಸರಿಗೆ ನಂತರದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ಆತ ದಾಳಿ ನಡೆಸಿದ್ದು ಯಾವ ಕಾರಣಕ್ಕಾಗಿ ಅಥವಾ ಆತ ಯಾರನ್ನ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ಮಾಡಲಾಗಿತ್ತು ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಮೂಡಿತ್ತು. ಆದ್ರೆ ಆ ಪ್ರಶ್ನೆಗಳಿಗೆ ಮೊದಲ ಉತ್ತರ ಸಿಕ್ಕಿದೆ. ಆತ ಡೊನಾಲ್ಡ್ ಟ್ರಂಪ್ ಅನ್ನ ಗುರಿಯಾಗಿಸಿಕೊಂಡು ಮಾಡಿರುವಂತ ದಾಳಿ ಇದು ಅಂತ. ಆದ್ರೆ ಕಾರಣ ಏನು, ಉದ್ದೇಶ ಏನು ಅನ್ನೋದು ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಹಾಗೆ ತನಿಖೆಯ ನಂತರದಲ್ಲಿ ಏನಾಗಲಿದೆ, ಏನು ವಿಷಯ ಏನು, ವಾಸ್ತವ ಏನು ಅನ್ನೋದು ತಿಳಿದು ಬರಲಿದೆ. ಒಟ್ಟಾರೆಯಾಗಿ ದಾಳಿಗೂ ಮುಂಚೆಯೇ ಆತ ತನ್ನ ಕುಟುಂಬಕ್ಕೆ ಪತ್ರವನ್ನ ರವಾನೆ ಮಾಡಿದ್ದ ಅನ್ನುವಂತಹ ವಿಚಾರ ಇದೀಗ ತಿಳಿದು ಬರ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ಅನೇಕ ಗಣ್ಯರು ಸೇರಿದಂತಹ ಒಂದು ತುಂಪು ಸಭಾಂಗಣದಲ್ಲಿ ಸಭೆ ನಡೀತಾ ಇರುತ್ತೆ. ಆ ಸಭೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಏಕಾಏಕಿ 5 ರಿಂದ 6 ಬಾರಿ ಗುಂಡಿನ ಸದ್ದು ಕೇಳಿಬರುತ್ತೆ. ತಕ್ಷಣವೂ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿರ್ತಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಜ್ ಮೇಲೆ ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ಆ ಸದ್ದು ಕೇಳಿ ಬಂದಿರೋದ್ರಿಂದ ಎಲ್ಲರೂ ಕೂಡ ವಿಚಲಿತರಾಗಿದ್ರು. ಇನ್ನು ಆ ಸಭೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿರ್ತಾರೆ. ಅನೇಕ ಪತ್ರಕರ್ತರಿರ್ತಾರೆ, ಸಾಕಷ್ಟು ಜನ ಸೆಲೆಬ್ರಿಟಿಗಳಿರ್ತಾರೆ, ಸಾಕಷ್ಟು ಜನ ನಾಯಕರು ಇರ್ತಾರೆ. ಎಲ್ಲರೂ ಕೂಡ ಸದ್ದು ಕೇಳಿದ ತಕ್ಷಣವೇ ಗಾಬರಿಗೊಂಡು ಅಲ್ಲಿದ್ದಂತಹ ಕುರ್ಚಿ ಏನಿದೆ ಆ ಕುರ್ಚಿ ಹಾಗೂ ಟೇಬಲ್ನ ಕೆಳಗೆ ಅವಿತು ಕುಳಿತುಕೊಳ್ತಾರೆ. ಒಟ್ಟಾರೆಯಾಗಿ ಟ್ರಂಪ್ ಅದಾದ ನಂತರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ. ಇದು ಮೊದಲ ಬಾರಿ ನನಗೆ ಅಟ್ಯಾಕ್ ಆಗ್ತಾ ಇರೋದಲ್ಲ, ಸಾಕಷ್ಟು ಬಾರಿ ನನಗೆ ಅಟ್ಯಾಕ್ ಆಗಿದೆ ಅನ್ನುವಂಥ ವಿಚಾರವನ್ನ ಕೂಡ ತಿಳಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶಿಶುಕಾಮಿ ಅತ್ಯಾಚಾರಿ ದೇಶದ್ರೋಹಿ ಟ್ರಂಪ್ ಆತನನ್ನ ಕೊಲ್ಲೋದಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಆತ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದ. ಟ್ರಂಪ್ ಸೇರಿದಂತೆ ಇನ್ನೂ 2500 ಗಣ್ಯರನ್ನ ಹತ್ಯೆ ಮಾಡುವುದಕ್ಕೆ ಸಂಚು ರೂಪಿಸದೆ ಪತ್ರ ಬರೆದು ಕುಟುಂಬಕ್ಕೆ ಆತ ಅಲೆನ್ ಏನಿದ್ದ ದಾಳಿಯನ್ನ ನಡೆಸಿದ್ದ ಆತ ಕುಟುಂಬಕ್ಕೆ ಪತ್ರವನ್ನು ಕಳಿಸಿರ್ತಾನೆ. ಟ್ರಂಪ್ ವಿರೋಧಿ ಪ್ರಣಾಳಿಕೆ ಅಂತ ಹೇಳಿ ಅಲೆನ್ನ ಬರೆದುಕೊಂಡಿರ್ತಾನೆ. ಟ್ರಂಪ್ ಮತ್ತು ಆಡಳಿತದ ಅಧಿಕಾರಿಗಳ ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ದ ಅನ್ನುವಂತಹ ವಿಚಾರ ಇದೀಗ ತಿಳಿದು ಬರ್ತಾ ಇದೆ. ಬಹಳ ಪ್ರಮುಖವಾಗಿ ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನ ಸೇರಿದಂತೆ 2500 ಗಣ್ಯರನ್ನ ಕೂಡ ಆತ ಹತ್ಯೆ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಎಂಟ್ರಿ ಕೊಟ್ಟಿದ್ದ. ನೀವೇನು ಎರಡನೆಯ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಆತನೇ ಕೋಲ್ ಅಲೆನ್ ಅಂತ ಹೇಳಿ ಸಾಕಷ್ಟು ಪದವಿ ಪುರಸ್ಕಾರಗಳು, ವೃತ್ತಿಯಲ್ಲಿ ಶಿಕ್ಷಕನಾಗಿರ್ತಾನೆ, ವೆಲ್ ಎಜುಕೇಟೆಡ್ ಆಗಿರ್ತಾನೆ. ಆದರೆ ಆತ ಡೊನಾಲ್ಡ್ ಟ್ರಂಪ್ ಹಾಗೆ ಇನ್ನೂ 2500 ಗಣ್ಯರನ್ನ ಟಾರ್ಗೆಟ್ ಮಾಡಿದ್ದ ಅನ್ನುವಂಥ ವಿಚಾರ ಇದೀಗ ತಿಳಿದು ಬಂದಿದೆ. ಅಮೆರಿಕದ ಅಧ್ಯಕ್ಷರ ಅಧಿಕೃತ ನಿವಾಸ ಕಚೇರಿಯಾಗಿರುವಂಥ ಶ್ವೇತ ಭವನದಿಂದ ಒಂದು ಏನು ಪತ್ರಕರ್ತರದ್ದೇ ಆಗಿರುವಂಥ ಒಂದು ಸಂಘ ಇರುತ್ತೆ, ಅವರ ಒಂದು ಸಭೆ ನಡೀತಾ ಇರುತ್ತೆ. ಆ ಸಂಘ ವರ್ಷಕ್ಕೊಮ್ಮೆ ಈ ರೀತಿಯಾದಂಥ ಪಾರ್ಟಿಯನ್ನು ಆಯೋಜನೆ ಮಾಡ್ತಾ ಇರುತ್ತೆ. ಹಾಗೆ ಶನಿವಾರ ರಾತ್ರಿಯ ಪಾರ್ಟಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಶಸ್ತ್ರಾಸ್ತ್ರಗಳೊಂದಿಗೆ ಹೋಟೆಲ್ಗೆ ಪ್ರವೇಶಿಸಿದ್ದೀನಿ. ಶಸ್ತ್ರಾಸ್ತ್ರಗಳೊಂದಿಗೆ ಬಂದಾಗ ಯಾರು ಕೂಡ ನನ್ನನ್ನು ಪ್ರಶ್ನೆಯೇ ಮಾಡಿಲ್ಲ. ನನ್ನ ಗುರಿ ತಲುಪಲು ಯಾರನ್ನ ಬೇಕಾದರೂ ನಾನು ಕೊಲ್ತೇನೆ. ಕುಟುಂಬಕ್ಕೆ ಬರೆದಿದ್ದಂತಹ ಪತ್ರದಲ್ಲಿ ಅಲೆನ್ ಈ ರೀತಿಯಾಗಿ ಉಲ್ಲೇಖವನ್ನ ಮಾಡಿದ್ದಾನೆ. ಒಂದು ದಿನ ಮುಂಚಿತವಾಗಿ ಆತ ಹೋಟೆಲ್ಗೆ ಪ್ರವೇಶಿಸಿ ಸಂಚು ರೂಪಿಸಿದ್ದಾನೆ. ಆದರೆ ಆತನ ಮಾಸ್ಟರ್ ಪ್ಲಾನ್ ಅಥವಾ ಮಾಸ್ಟರ್ ಮೈಂಡ್ ಯಾರಿಗೂ ಕೂಡ ಅರ್ಥವಾಗೋದಿಲ್ಲ. ಆತ ಶಸ್ತ್ರಾಸ್ತ್ರಗಳೊಂದಿಗೆ ಹೋಟೆಲ್ಗೆ ಎಂಟ್ರಿ ಕೊಟ್ಟರೂ ಕೂಡ ಅಲ್ಲಿ ಯಾರಿಗೂ ಡೌಟ್ ಬರೋದಿಲ್ಲ. ಅಮೆರಿಕಾದಲ್ಲಿ ಅಂತ ಹೈ ಸೆಕ್ಯೂರಿಟಿ ಇದೆ, ಜೊತೆಗೆ ಸಾಕಷ್ಟು ಸಭೆ ಸಮಾರಂಭಗಳು ನಡೆಯುತ್ತೆ ಅಂತ ಅಂದಾಗ ಇನ್ನಷ್ಟು ಭದ್ರತೆಯನ್ನ ಹೆಚ್ಚು ಮಾಡಿರ್ತಾರೆ. ಆದರೂ ಯಾರಿಗೂ ಕೂಡ ಡೌಟ್ ಬರದಂತೆ ಈತ ಈ ರೀತಿಯಾಗಿ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಎಂಟ್ರಿ ಕೊಟ್ಟಿದ್ದಾನೆ. ಗುಂಡು ಪಾರ್ಟಿ ನಡೀತಾ ಇದ್ದಂತಹ ಹಿಲ್ಟನ್ ಹೋಟೆಲ್ನಲ್ಲಿ ರೂಮ್ ಮಾಡಿರೋರಿಗೆ ಅಂದ್ರೆ ಆ ಹೋಟೆಲ್ಗೆ ಪ್ರವೇಶ ಇತ್ತು. ಅಂದ್ರೆ ಯಾರು ಆ ಹೋಟೆಲ್ನಲ್ಲಿ ತಂಗಿರ್ತಾರೆ ಅವರೆಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಲಾಗಿತ್ತು. ಆತ ಕೂಡ ಅದೇ ಹೋಟೆಲ್ಗೆ ಹೋಗಿ ತಂಗಿರ್ತಾನೆ. ಭೋಜನ ಕೂಟ ನಡೀತಾ ಇದ್ದ ಬಾಲ್ ರೂಮ್ಗೆ ಮಾತ್ರ ಅಮೆರಿಕದ ಅಧಿಕಾರಿಗಳು ಅತ್ಯಂತ ಬಿಗಿ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಿರ್ತಾರೆ. ದಾಳಿಕೋರ ಥಾಮಸ್ ಅಲೆನ್ ಏನಿದ್ದಾನೆ ಆತ ಹಿಲ್ಟನ್ ಹೋಟೆಲ್ನಲ್ಲೇ ಮೊದಲು ರೂಮ್ ಬುಕ್ ಮಾಡಿರ್ತಾನೆ, ಶಸ್ತ್ರಾಸ್ತ್ರವನ್ನ ಜೋಡಿಸಿಕೊಂಡಿರ್ತಾನೆ. ಟ್ರಂಪ್ ಪಾರ್ಟಿ ಆರಂಭವಾಗ್ತಾ ಇದ್ದಂತೆ ಆತ ರೂಮ್ ಕಡೆ ಎಂಟ್ರಿ ಕೊಡ್ತಾನೆ.
ನಾನು ಶಿಶುಕಾಮಿ, ಅತ್ಯಾಚಾರಿ ಅಲ್ಲವೇ ಅಲ್ಲ. ಥಾಮಸ್ ಅಲೆನ್ ಏನ್ ಈ ರೀತಿಯಾದಂತ ಗಂಭೀರ ಆರೋಪವನ್ನ ಮಾಡಿ ಪತ್ರವನ್ನ ಬರೆದಿರ್ತಾರೆ. ಆ ಆರೋಪಕ್ಕೆ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇರುವಂತ ತಿರುಗೇಟು ಇದು. ದಾಳಿಕೋರ ಒಂಟಿ ತೋಳ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಇದೀಗ ಕೆಂಡಾಮಂಡಲವಾಗಿದ್ದಾರೆ. ನೆನೆ ಯಾವಾಗ ಅಟ್ಯಾಕ್ ಆಗತ್ತೆ ಅದಾದ ನಂತರದಲ್ಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ನೆನೆ ಯಾರನ್ನ ಗುರಿಯಾಗಿಸಿಕೊಂಡು ಆತ ಅಲೆನ್ ಅನ್ನುವಂತಹ ವ್ಯಕ್ತಿ ದಾಳಿ ಮಾಡ್ದ ಅನ್ನೋದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಗಿತ್ತು. ಅದಾದ ನಂತರದಲ್ಲಿ ಟ್ರಂಪ್ ಕೂಡ ಹೇಳಿಕೆಯನ್ನ ಕೊಡ್ತಾರೆ, ಇದೇ ನನ್ನ ಮೊದಲ ಬಾರಿ ಆಗ್ತಾ ಇರುವಂತ ಅಟ್ಯಾಕ್ ಅಲ್ಲ ಅಂತ. ಆದ್ರೆ ಈಗ ರಿವೀಲ್ ಆಗ್ತಾ ಇರುವಂತ ವಿಚಾರ ಟ್ರಂಪ್ ಅನ್ನೇ ಗುರಿಯಾಗಿಸಿಕೊಂಡು ಆತ ಪ್ಲಾನ್ ಮಾಡಿದ್ದ ಅಂತ ಹೇಳಿ. ಆತ ಹೋಟೆಲ್ ಅಲ್ಲಿ ತಂಗ್ತಾನೆ. ಈ ಎಲ್ಲ ಪ್ರೀ ಪ್ಲಾನ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು? ದಿವ್ಯದಾಸ್, ಈ ವಿಚಾರವನ್ನು ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ವು. ಅಂದ್ರೆ ಏನು ಇರಾನ್ ಒಂದು ಈ ಕಾನ್ಫ್ಲಿಕ್ಟ್ ಸಂದರ್ಭದಲ್ಲಿ ಅದಕ್ಕೆ ಲಿಂಕ್ ಇಲ್ಲ. ಎಲ್ಲೋ ಒಂದ್ ಕಡೆ ಆಡಳಿತ ವಿರೋಧಿ ಚಟುವಟಿಕೆಗಳು, ಟ್ರಂಪ್ ಅವರ ವಿರುದ್ಧವಾಗಿ ನಡೆದಂತ ಸಾಕಷ್ಟು ಪ್ರತಿಭಟನೆಗಳು, ಅದರಲ್ಲಿ ಆ ಟ್ರಂಪ್ ಅವರ ಒಂದು ಪಾಲಿಸೀಸ್ ಅನ್ನ ಅಗೇನೆಸ್ಟ್ ಆಗಿ ಮಾಡುವಂತಹ ವ್ಯಕ್ತಿಗಳು ಅವರನ್ನ ಟಾರ್ಗೆಟ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ನಾವು ಅದನ್ನ ಚರ್ಚೆ ಮಾಡಿದ್ವಿ. ಬಟ್ ಅದರ ಮುಂದುವರೆದ ಭಾಗವಾಗಿ ಈಗ ಲಭ್ಯವಾಗಿರುವಂತಹ ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ಏನು ಈ ಥಾಮಸ್ ಅಲೆನ್ ಅವನು ಒಬ್ಬ ಯಾವುದೇ ಪ್ರೊಫೆಷನಲ್ ಕಿಲ್ಲರ್ ಅಂತ ಅಲ್ಲ, ಅವನು ಪ್ರೊಫೆಷನಲ್ ಶೂಟರ್ ಕೂಡ ಅಲ್ಲ. ಅವನು ಒಬ್ಬ ಅಮೆರಿಕ ಸಿಟಿಜನ್ಸ್ ಆಗಿ ಅವನು ಏನ್ ಹೇಳ್ತಿದ್ದಾನೆ ಅಂದ್ರೆ, ಈ ಒಂದು ಶೂಟ್ಗೂ ಮೊದಲು ಅವತ್ತ ಏನು ಒಂದು 10 minutes ಬಿಫೋರ್ ಅವನು ಒಂದು ಪೋಸ್ಟ್ ಅನ್ನ ಮಾಡಿರ್ತಾನೆ. ಅದರಲ್ಲಿ ಅವನು ಅಪಾಲಜಿ ಕೂಡ ಕೇಳಿರ್ತಾನೆ. ಅಂದ್ರೆ ಯಾರೆಲ್ಲ ಈ ಒಂದು ನನ್ನ ಒಂದು ಇನ್ಸಿಡೆಂಟ್ ಬಗ್ಗೆ, ಬಟ್ ಅವನ್ಗೆ ಗೊತ್ತಿರುತ್ತೆ ನಾನು ಬಹುಶಃ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಇದಾದ ನಂತರ ಶೂಟ್ ಔಟ್ ಆದ್ಮೇಲೆ ನಾನು ಇರ್ಲೂಬಹುದು ಅಥವಾ ಸತ್ತೋಗ್ಲೂಬಹುದು, ಹೇಳಕ್ ಆಗಂಗಿಲ್ಲ. ಬಟ್ ನನ್ನ ಒಂದು ಉದ್ದೇಶ ಏನನ್ನೋದು ಜನಕ್ಕೆ ಗೊತ್ತಾಗ್ಬೇಕು ಅನ್ನೋ ದೃಷ್ಟಿಯಿಂದ ಆತ ಒಂದು ಪೋಸ್ಟ್ ಮಾಡಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ಟ್ರಂಪ್ ಅವರನ್ನ ಟಾರ್ಗೆಟ್ ಮಾಡಿರೋದು, ಜೊತೆಗೆ ಕೆಲವೊಂದು ಹೈಯೆಸ್ಟ್ ಆಫೀಸರ್ಸ್ ಇಂದ ಲೋಯೆಸ್ಟ್ ಆಫೀಸರ್ ವರ್ಗು ಕೂಡ ಟಾರ್ಗೆಟ್ ಮಾಡಿರೋದು. ಅದರಲ್ಲಿ ಆತ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ, ಈ ಒಬ್ಬ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶಿಶುಕಾಮಿ, ಅವರೊಬ್ಬ ರೇಪಿಸ್ಟ್, ಅದ್ರ ಜೊತೆಗೆ ಅವರು ಒಂದು ಕ್ರಿಮಿನಲ್ ಹಿನ್ನೆಲೆಯನ್ನ ಉಳ್ಳವರು ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಅವರೊಬ್ಬ ದೇಶದ್ರೋಹಿ ಅಂತ ಕೂಡ ಬರ್ದಿದ್ದಾನೆ. ಹಾಗಾಗಿ ಈ ಒಂದು ಇಂತಹ ಒಂದು ಆಡಳಿತ ಅಂದ್ರೆ ಅವರ ಅಧ್ಯಕ್ಷರ ಒಂದು ಆಡಳಿತ ನಮ್ಮ ದೇಶವನ್ನ ಪ್ರತಿನಿಧಿಸುವವರ ಆಡಳಿತದ ಒಂದು ಇಂಪ್ಯಾಕ್ಟ್ ನಮ್ಮ ಮೇಲೂ ಕೂಡ ಬೀಳುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಂತ ಇಂಪ್ಯಾಕ್ಟ್ ನಮ್ಮ ಮೇಲೆ ಬೀಳ್ಬಾರ್ದನ್ನ ಕಾರಣಕ್ಕೋಸ್ಕರ ನಾನು ಅವರನ್ನ ಟಾರ್ಗೆಟ್ ಮಾಡಿ ಶೂಟ್ಔಟ್ ಮಾಡ್ತೀನಿ ಅಂತ ಹೇಳಿ ಆತ ಬರ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರವನ್ನ ಆತ ಹೇಳಿರುವಂತದ್ದು, ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವತ್ತೂ ಕೂಡ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅನ್ನೋ ಒಂದು ನಿಯಮ ಇದೆ. ಆದ್ರೆ ಅದು ನನಗ್ ಮಾತ್ರ ಅಪ್ಲೈ ಆಗುತ್ತೆ ಹೊರತು ಬೇರೆ ಸಿಟಿಜನ್ಸ್ಗೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಾನ್ ಬೇಕಾದ್ರೆ ಅದನ್ನ ಸಹಿಸ್ಕೋಬಹುದು, ಆದ್ರೆ ನನ್ನ ದೇಶದಲ್ಲಿರುವಂತ ಇತರ ಜನಗಳು ಇಂಥ ಒಂದು ಆಡಳಿತ ಪ್ರವೃತ್ತಿಯನ್ನ ಸಹಿಸ್ಕೊಳಲ್ಲ. ಅಂದ್ರೆ ಅವರು ಅದಕ್ಕೆ ತಿರುಗೇಟವನ್ನ ಕೊಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಬರೆದಿದ್ದಾನೆ. ಇವನು ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಟ್ರಂಪ್ ಅವ್ರನ್ನ ಸ್ಟಡಿ ಮಾಡಿ ಆ ಒಂದು ಯಾವ ರೀತಿಯಾಗಿ ಅವರ ಒಂದು ಆಡಳಿತ ಜನರ ಮೇಲೆ ಅಲ್ಲಿ ಅಮೆರಿಕದಲ್ಲಿ ವಿರೋಧಿ ಆಗ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈತ ಸ್ಟಡಿ ಮಾಡಿ ಈ ಒಂದು ಪ್ರೀ ಪ್ಲಾನ್ ಆಗಿ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಈ ಒಂದು ಥಾಮಸ್ ಅವನ ಆರೋಪಕ್ಕೆ ಸಂಬಂಧಪಟ್ಟಂಗೆ, ಥಾಮಸ್ ಅಲೆನ್ ಆರೋಪಕ್ಕೆ ಸಂಬಂಧಪಟ್ಟಂಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಖಾಸಗಿ ಸುದ್ದಿವಾಹಿನಿಗೆ ಇಂಟರ್ವ್ಯೂ ನಲ್ಲಿ ಅವರು ಕೂಡ ಹೇಳಿದ್ದಾರೆ. ಅದನ್ನ ಆತ ಏನೆಲ್ಲ ಆರೋಪ ಮಾಡಿದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಅದೆಲ್ಲ ಸುಳ್ಳು, ನಾನು ಆತರ ಯಾವುದೇ ರೇಪಿಸ್ಟ್ ಆಗಿರ್ಬೋದು ಮತ್ತೆ ಶಿಶುಕಾಮಿ ಅನ್ನೋ ಒಂದು ಆರೋಪ ಏನಿದೆಯಲ್ಲ ಅದೆಲ್ಲ ಸುಳ್ಳು, ನಾನು ನನ್ನ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನು ಈ ಹಿಂದೆನೂ ಕೂಡ ಇಂತ ಒಂದು ಯಾರು ದೇಶಕ್ಕೋಸ್ಕರ ಅತಿ ಹೆಚ್ಚು ಕೆಲಸ ಮಾಡ್ತಾರೋ ಅಂತರ್ನ ಟಾರ್ಗೆಟ್ ಮಾಡುವಂತ ಕೆಲಸ ಇದು ಇವತ್ತಿನ ನೆನ್ನೆದಲ್ಲ, ಇದು ತುಂಬಾ ದಿನಗಳಿಂದ ಅಮೆರಿಕದಲ್ಲಿ ನಡ್ಕೊಂಡ್ ಬಂದಿರುವಂತಹ ಒಂದು ವೃತ್ತಿ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಅಬ್ರಹಾಂ ಲಿಂಕನ್ ಅವರನ್ನ ಕೊಡ್ತಾರೆ. ಅಬ್ರಹಾಂ ಲಿಂಕನ್ ಅವರು ಅಮೆರಿಕದಲ್ಲಿ ಏನು ದೊಡ್ಡ ಮಟ್ಟದ ಸುಧಾರಣೆಯನ್ನ ತಗೊಬಂದು ಮಾನವ ಹಕ್ಕುಗಳ ಒಂದು ಹೋರಾಟವನ್ನ ಮಾಡಿದಂತಹ ವ್ಯಕ್ತಿ ಅಬ್ರಹಾಂ ಲಿಂಕನ್. ಹಾಗಾಗಿ ಅಂತ ಒಬ್ಬ ದೊಡ್ಡ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿದ್ರು. ಅಂದ್ರೆ ಇವರು ಹೇಳೋದ ಪ್ರಕಾರವಾಗಿ ಇವರು ಈಕ್ವಲ್ ಟು ಅಬ್ರಹಾಂ ಲಿಂಕನ್ ಅಂತ ಅವ್ರಿಗೆ ಅವರೇ ಹೇಳ್ಕೊತಿದ್ದಾರೆ, ನಾನು ಅಬ್ರಹಾಂ ಲಿಂಕನ್ ಅಷ್ಟು ಕೆಲಸ ಮಾಡಿದೀನಿ, ಹಾಗಾಗಿ ನನ್ನ ಕೆಲಸವನ್ನ ವಿರೋಧ ಮಾಡಿ ಇಂತ ಒಂದು ಕೃತ್ಯಗಳನ್ನ ನಡೆಸ್ತಾರೆ ಅಂತ ನಡೆದಿದೆ, ನನ್ನ ಮೇಲೆ ಹತ್ಯೆ ನಡೆದಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಅದಕ್ಕೆ ಸಮರ್ಥನೆಯನ್ನ ಕೊಡುವಂತದ್ದು. ಆಮೇಲೆ ಈತ ಮುಂದುವರೆದು ಮತ್ತೊಂದು ಮಾತು ಹೇಳ್ತಾನೆ, ಥಾಮಸ್ ಅಲೆನ್ ನಾನು ಇರಾನ್ ಏಜೆಂಟ್ ಅಲ್ಲ, ಒಂದ್ ವೇಳೆ ಇರಾನ್ ಏಜೆಂಟ್ ಏನಾದ್ರು ನಾನು ಆಗಿದ್ರೆ ಅಲ್ಲಿಂದ ನಾನು ಇನ್ನೂ ಒಂದಷ್ಟು ವೆಪನ್ಸ್ ಅನ್ನ ತಗೊಂಡ್ಬಂದು ಎಲ್ರನ್ನೂ ಕೂಡ ಶೂಟ್ ಮಾಡ್ತಾ ಇದ್ದೆ ಇರಾನ್ ಏಜೆಂಟೇ ಆಗಿದ್ರೆ. ನಾನು ನನ್ನ ದೇಶಕ್ಕೋಸ್ಕರ ಅಮೆರಿಕದ ಪ್ರಜೆ, ನಾನು ನನ್ನ ಅಮೆರಿಕ
ಅಮೆರಿಕ ಒಳ್ಳೇದಾಗ್ಲಿ, ಇಂತ ಒಬ್ಬ ಪ್ರೆಸಿಡೆಂಟ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅಧ್ಯಕ್ಷರನ್ನ ಟಾರ್ಗೆಟ್ ಮಾಡಿದೀನಿ. ಈ ಒಂದು ನನ್ನ ಒಂದು ಏನು ಗೋಲ್ ಇದೆಯಲ್ಲ, ಆ ಒಂದು ಗೋಲ್ ಅಲ್ಲಿ ಯಾರಾದ್ರೂ ಎದುರುಗಡೆ ಬಂದ್ರೆ ಅವ್ರು ನನ್ನ ಟಾರ್ಗೆಟ್ ಅಲ್ಲ. ಇಲ್ಲಿ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಏನಿದ್ರು ಅವ್ರು ನನ್ನ ಟಾರ್ಗೆಟ್ ಅಲ್ವೇ ಅಲ್ಲ. ಬೈ ಚಾನ್ಸ್ ಏನಾದ್ರು ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಅವರು ಟಾರ್ಗೆಟ್ ಆಗ್ತಾರೆ ಹೊರತು ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರು ಮತ್ತೆ ಹೈಯೆಸ್ಟ್ ಆಫೀಸರ್ ಇಂದ ಲೋಯೆಸ್ಟ್ ಆಫೀಸರ್ ಅಂತ ಆತ ಹೇಳಿರುವಂತದ್ದು. ಇದನ್ನೆಲ್ಲ ನಾವು ನೋಡಿದಾಗ, ಈ ಬೆಳವಣಿಗೆಗಳನ್ನೆಲ್ಲ ನಾವು ನೋಡಿದಾಗ ಖಂಡಿತವಾಗ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ತಮ್ಮ ದೇಶದಲ್ಲಿನೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿರೋದು ಕಂಡು ಬರ್ತಾ ಇದೆ. ದಿವ್ಯದಾಸ್, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.